ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಫ್ಲಿಪ್ಕಾರ್ಟಲ್ಲಿ ಮಾಡುವಂಥ ಜಾಬ್ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಮಾಡಬೇಕು, ಯಾರೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಇದರಲ್ಲಿ ಫುಲ್ ಡೀಟೇಲಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ನಿಮಗೆ 8th ಸ್ಟ್ಯಾಂಡರ್ಡ್ ಪಾಸ್ ಆದವ್ರು ಕೂಡ ನೋಡಿ ಈ ಜಾಬ್ನ ನೀವು ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡೇ ಮಾಡ್ಬೋದು. ಇಲ್ಲ ನಮಗೆ ನಾವು ಕಂಪ್ನಿಗೆ ಹೋಗಿ ಆಫೀಸಲ್ಲಿ ನಾವು ಮಾಡ್ತೀವಿ ಅಂತಾದರೂ ಕೂಡ ಅದೇ ರೀತಿಯೂ ಮಾಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ನೀವು ಆ ರೀತಿ ಕೂಡ ಮಾಡ್ಬೋದು. ಇಲ್ಲಿ 8th ಪಾಸ್ ಆಗಿರೋರಿಂದ ಏನೇ ಡಿಗ್ರಿ ಏನೇ ಡಿಪ್ಲೊಮಾ ಆಗಿರೋರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಹೇಗೆ ಅಪ್ಲೈ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ನೋಡಿ ಫ್ಲಿಪ್ಕಾರ್ಟ್ ಆನ್ಲೈನಲ್ಲಿ ನೀವು ಕೆಲಸನ ಮಾಡ್ಬೋದು. ನೋಡಿ, ನೀವು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಶಾಪಿಂಗ್ ಮಾಡಿರ್ತೀರ, ಬಟ್ ಈ ರೀತಿ ನೀವು ಜಾಬ್ ಅದರಲ್ಲಿ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರೋಂಗಿಲ್ಲ. ಮನೆಯಲ್ಲೇ ನೀವು ಕೂತ್ಕೊಂಡು ಜಾಬ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಈ ರೀತಿ ನಿಮಗೆ ಆ ಜಾಬ್ ಅದರಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರೋಂಗಿಲ್ಲ. ಸೊ ಇವತ್ತು ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಜಾಬು ಹೇಗೆ ಮಾಡೋದು ಮತ್ತು ಯಾವ ರೀತಿ ನಿಮಗೆ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ಏನೇನು ಬರುತ್ತೆ ಮತ್ತು ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ. ಸೊ ಇವತ್ತು ನಾನು ಹೇಳ್ತಾ ಇರೋದು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಜಾಬ್ ಮಾಡೋದು, ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋದು ಹೇಗೆ ಮಾಡೋದು. ಇದು ನೋಡಿ, ಒಂದು 45 ಡೇಸ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಇದರಲ್ಲಿ 45 ಡೇಸು ಟ್ರೈನಿಂಗ್ ಇರುತ್ತೆ. 45 ಡೇಸ್ ಇದರಲ್ಲಿ ಟ್ರೈನಿಂಗ್ ಇರುತ್ತಲ್ಲ, ಆ ಟ್ರೈನಿಂಗಲ್ಲೇ ನೀವು ದಿನ ಸಂಪಾದನೆ ಮಾಡ್ಬೋದು. ನೋಡಿ, ಒಂದು ದಿನಕ್ಕೆ ಏನಿಲ್ಲ ಅಂದರೂ 400ರಿಂದ 800ವರೆಗೂ ನೀವು ದಿನ ಸಂಪಾದನೆ ಮಾಡ್ಬೋದು. ಸೊ ಹೇಗೆ ಮಾಡೋದು, ಮನೇಲಿ ಕೂತ್ಕೊಂಡು ನಾವು ಇದನ್ನು ಮಾಡ್ಬೋದಾ? ಇದು ಟ್ರೈನಿಂಗ್ ಎಲ್ಲಿರುತ್ತೆ, ಅಥವಾ ಆಫೀಸಲ್ಲಿ ಇರುತ್ತಾ ಅಥವಾ ಹೊರಗಡೆ ಇರುತ್ತಾ, ಯಾವ ಊರಲ್ಲಿ ಇರುತ್ತೆ ಅಂತ ನೀವು ಕೇಳ್ಬೋದು. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಇದನ್ನು ನಿಮ್ಮ ಮನೇಲಿ ನೀವು ಇದು ಟ್ರೈನಿಂಗ್ ಇರುತ್ತೆ. ಸೊ ನಿಮ್ಮ ಮನೆಯಲ್ಲೇ ನೀವು ಇದನ್ನು ಮಾಡಬೇಕು. ಡಿಪೆಂಡ್ ಆಗಿರುತ್ತೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಬೇಕಾ ಅಥವಾ ನಮಗೆ ಆಫೀಸಲ್ಲಿ ಜಾಬ್ ಬೇಕಾ ಅಂತ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅದನ್ನು ಅಥವಾ ನಮಗೆ ವರ್ಕ್ ಫ್ರಮ್ ಹೋಮ್ ಬೇಕು ಅನ್ನೋರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಇಲ್ಲ ನಾವು ಆಫೀಸ್ಗೆ ಹೋಗಿ ಜಾಬ್ ಮಾಡ್ತೀವಿ ಅಂತನೋರು ಅಲ್ಲಿ ಕೂಡ ಹೋಗಿ ನೀವು ಜಾಬ್ ಮಾಡ್ಬೋದು. ಸೊ ನೋಡಿ, ಫ್ಲಿಪ್ಕಾರ್ಟಲ್ಲಿ ಬಂದುಬಿಟ್ಟು ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ. ಸೊ ಟೆಸ್ಟ್ ಇರುತ್ತೆ. ಸೊ ನೀವು ಅದನ್ನು ಟೆಸ್ಟನ್ನ ನೀವು ಮಾಡಬೇಕು. ಇವಾಗ ನೋಡಿ, ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಟೆಸ್ಟ್ ಯಾವ ರೀತಿ ಇರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಅವ್ರು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಮಾಡಿದರೆ ಅವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇವಾಗ ನಾವು ಅದನ್ನು ಹೇಗೆ ಅಪ್ಲಿಕೇಶನ್ ಫಾರ್ಮ್ನ ನಾವು ಹೇಗೆ ಫಿಲಪ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಯಾವ ರೀತಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ನನಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಇಲ್ಲಿ ಇವಾಗ ನಾನು ಗೂಗಲ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಆದಮೇಲೆ ನೋಡಿ, ಸರ್ಚ್ನ ಟೈಪ್ ಮಾಡಿಬಿಟ್ಟು ಫ್ಲಿಪ್ಕಾರ್ಟ್ ಅಕಾಡೆಮಿ ಅಂತ ಇರುತ್ತಲ್ಲ, ಅದನ್ನು ನೀವು ಟೈಪ್ ಮಾಡಿ ಸರ್ಚ್ ಹೊಡಿಬೇಕು. ಸರ್ಚ್ ಹೊಡೆದಾಗ ನೋಡಿ, ಇಲ್ಲಿ SCOA ಅಂತ ಅಕಾಡೆಮಿ ಅಂತ ನಿಮಗೆ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ನೋಡಿ, ಈ ರೀತಿ ಬರುತ್ತೆ, ವೆಲ್ಕಮ್ ಟು ಫ್ಲಿಪ್ಕಾರ್ಟ್. ಸೊ ಇದನ್ನೆಲ್ಲ ಓಪನ್ ಮಾಡಿ ಆದಮೇಲೆ ನೋಡಿ, ಈ ರೀತಿ ನಾವು ಕೆಳಗಡೆ ನೋಡ್ತಾ ಹೋಗೋಣ. ನೋಡಿ, ಇಷ್ಟೆಲ್ಲ ಜನ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸೊ ನಾವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 15 ಡೇಸ್ ಟು ಇದು ಇವ್ರಿಗೆ ಇರುತ್ತೆ. ಆಮೇಲೆ 54 ಡೇಸ್ ಇದು ವರ್ಕರ್ ಅಂದರೆ ನಾವು ಅಲ್ಲಿಗೆ ಹೋಗಿ ಜಾಬ್ ಮಾಡೋಕ್ಕತ್ರ ನಮಗೆ 54 ಡೇಸ್ ಅಂತ ಇರುತ್ತೆ. ಮತ್ತು ನೋಡಿ, ಇಲ್ಲಿ ವಿಕಲಚೇತನರು ಅಂದರೆ ಅಂಗವಿಕಲರಿಗೂ ಕೂಡ ಇದು ಜಾಬ್ನ ಮನೇಲಿ ಕೂತ್ಕೊಂಡು ಮಾಡ್ಬೋದು. EDAB ಅಂತ ಇರುತ್ತಲ್ಲ, ಅದನ್ನು ನೀವು ರಿಜಿಸ್ಟ್ರೇಷನಲ್ಲಿ ಆ ಫಾರ್ಮ್ನ ನೀವು ಫಿಲಪ್ ಮಾಡಬೇಕು. ಇಲ್ಲಿ ಹೋಲ್ಸೇಲ್ ಇದು ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಎಲ್ಲ ಆದಮೇಲೆ ನಾವು ಇದೇ ರೀತಿ ನೋಡಿ, ಇವಾಗ ಕೆಳಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಯಾರೆಲ್ಲ ಮಾಡಬೇಕು ಮತ್ತು ಹೇಗೆ ಮಾಡೋದು ಮತ್ತು ಯಾವೆಲ್ಲ ಜಾಬ್ ಇದರಲ್ಲಿ ಇರುತ್ತೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಎಲ್ಲ ನೋಡಿ, ಡೀಟೇಲಾಗಿ ನೀವು ನೋಡ್ಕೋಬೇಕು. ಯಾವುದೇ ರೀತಿ ನೀವು ಫಾರ್ಮ್ನ ಫಿಲಪ್ ಮಾಡಬೇಕು ಮತ್ತು ಯಾವ ರೀತಿ ನೀವು ಯಾವ ಜಾಬ್ನ ಮಾಡಬೇಕು, ಪಿಕಪ್ ಪ್ಯಾಕ್, ಆಮೇಲೆ ಯಾವುದು ಆನ್ಲೈನ್ ಆರ್ಡರ್ಸ್ ಯಾವ ರೀತಿ ಇರುತ್ತೋ ಅದನ್ನೆಲ್ಲ ನೀವು ನೋಡಬೇಕು. ಇಲ್ಲಿ ನಾರ್ತ್ ಇಂಡಿಯಾ, ಸೌತು ಯಾವುದಿದೆ ನೋಡಿ, ಈ ರೀತಿ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡಿ, ಧಾರವಾಡ ಅಂತ ಇದೆ, ಬೆಂಗಳೂರು, ಈ ರೀತಿ ನೋಡಿ, ಮಲ್ಲೂರು, ಹೊಸೂರು,
ನರಸಾಪುರ ಈ ರೀತಿ ಎಲ್ಲನೂ ಕೂಡ ಇದರಲ್ಲಿ ಇದೆ ನೋಡಿ. ಇವಾಗ ನಾನು ಕೆಳಗೆ ಹೋಗಿ ತೋರಿಸ್ಕೊಂಡು ಫಸ್ಟ್ ಒಂದು ಕ್ವಶನ್ ಬಂದುಬಿಟ್ಟು ನೋಡಿ, ವಾಟ್ ಈಸ್ ದ ರಿಕ್ವೈರ್ಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಟು ರಿಜಿಸ್ಟರ್ ಇನ್ ದ ಫ್ಲಿಪ್ಕಾರ್ಟ್ ಸಪ್ಲೈ ಚೈನಾ ಅಂತ ಕೊಟ್ಟಿದ್ದಾರೆ ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯು ಶೋಲ್ಡ್ ಹ್ಯಾವ್ ಕಂಪ್ಲೀಟೆಡ್ 10th ITI ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ PU ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ ನೋಡಿ ಸೆಕೆಂಡ್ ಒನ್ ಬಂದುಬಿಟ್ಟು ನೋಡಿ, ಇದು ರಿಜಿಸ್ಟ್ರೇಷನ್ ಅಂದ್ರೆ ಇದು ಕೊಟ್ಟಿದ್ದಾರೆ. ಇಫ್ ಯು ಹ್ಯಾವ್ ಕಂಪ್ಲೀಟೆಡ್ ITI ಡಿಪ್ಲೊಮಾ ಆಫ್ಟರ್ ಯುವರ್ 10th ದೆನ್ ಯು ವಿಲ್ ಬಿ ಅಬಲ್ ಟು ರಿಜಿಸ್ಟರ್ ಫಾರ್ ಫ್ಲಿಪ್ಕಾರ್ಟ್ ಸಪ್ಲೈ ಚೈನಾ ಅಂತ ಕೊಟ್ಟಿದ್ದಾರೆ. ಸೊ ಥರ್ಡ್ ಒನ್ ಬಂದುಬಿಟ್ಟು ನೋಡಿದರೆ ಏಜ್ ಲಿಮಿಟ್ನಲ್ಲಿ ಕೇಳಿದ್ದಾರೆ. ಸೊ ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಬಂದುಬಿಟ್ಟು 57 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 18 ವರ್ಷ ಮೇಲ್ಪಟ್ಟವರು ಮತ್ತು 57 ವರ್ಷ ಒಳಗಿರೋರು ಇದನ್ನು ಯಾರು ಬೇಕಾದರೂ ಕೂಡ ನೋಡಿ ಅಪ್ಲೈ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಇಲ್ಲಿ ಫೋರ್ತ್ ಒನ್ ಬಂದುಬಿಟ್ಟು ನೋಡಿ, ಏನೆಲ್ಲ ಇದರಲ್ಲಿ ನಾವು ಕೊಡಬೇಕು ಮತ್ತು ಯಾವುದೆಲ್ಲ ನಾವು ಡಾಕ್ಯುಮೆಂಟ್ ಇದರಲ್ಲಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ನೋಡಿ ಸ್ಮಾರ್ಟ್ಫೋನ್ ಅಂತೂ ಮೊದಲೇ ಇರಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಗುಡ್ ಇಂಟರ್ನೆಟ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ 10th ITI ಡಿಪ್ಲೊಮಾ ಯಾವುದಾಗಿದೆಯೋ ಅದು. ಆಮೇಲೆ ಏಜ್ ಬಿಟ್ವೀನ್ 18 ಮತ್ತು 57 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಡ್ರೆಸ್ ಪ್ರೂಫ್ ಅಂತ ಕೇಳಿದ್ದಾರೆ. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್, ಆಮೇಲೆ LPG ಬಿಲ್, ಆಮೇಲೆ ಡ್ರೈವರ್ಸ್ ಲೈಸೆನ್ಸ್, ವೋಟರ್ ID, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ವಾಟರ್ ಬಿಲ್ ಆರ್ ಮೊಬೈಲ್ ಬಿಲ್ ಯಾವುದೇ ಆದ್ರೂ ಕೂಡ ಇಲ್ಲಿ ನಡೆಯುತ್ತೆ ಅಂತ ಅವರು ಹೇಳಿದ್ದಾರೆ. OGT ಲೊಕೇಶನ್ ಮತ್ತು ಬೇಕು ಅಂತ ಕೂಡ ಇದರಲ್ಲಿ ಅವರು ಹೇಳಿದ್ದಾರೆ ನೋಡಿ. ಇವಾಗ ಇದಾದಮೇಲೆ ಇಲ್ಲಿ ಲಾಸ್ಟ್ ಒನ್ ಕ್ವಶನ್ ಇದೆ, ಹೌ ಶೋಲ್ಡ್ ಪ್ರಿಪೇರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ನಾವು ಇವಾಗ ಮತ್ತೆ ಮೇಲೆ ಹೋಗೋಣ. ಇಲ್ಲಿ ನಾವು ಇವಾಗ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹೋಲ್ಸೇಲ್ ರಿಜಿಸ್ಟ್ರೇಷನ್ ಲಿಂಕ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೋಬೇಕು ನೋಡಿ. ಇವಾಗ ವೆಲ್ಕಮ್ ಅಂತ ಬಂದಿದೆ, ಫ್ಲಿಪ್ಕಾರ್ಟ್ ಅಂತ ತೋರಿಸಿದ್ದಾರೆ ಮೇಲೆ. ಇವಾಗ ರಿಜಿಸ್ಟ್ರೇಷನ್ ಫಾರ್ ಹೋಲ್ಸೇಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಮೇಲ್ ಅಡ್ರೆಸ್ನ ಇಲ್ಲಿ ನಾವು ಯೂಸರ್ ನೇಮ್, ಇಮೇಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಹಾಕಬೇಕು. ಆಮೇಲೆ ಫಸ್ಟ್ ನೇಮ್ ಬಂದುಬಿಟ್ಟು, ಆಮೇಲೆ ಲಾಸ್ಟ್ ನೇಮ್, ಆಮೇಲೆ ಸೆಲೆಕ್ಟ್ ಇದು ನಿಮ್ಮದು ಫೀಮೇಲ್ ಮೇಲ್ ಯಾರಿದ್ರೂ ಅವರು ಕೂಡ ಹಾಕ್ಬೋದು ಅಂತ ಇದರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಡೇಟ್ ಆಫ್ ಬರ್ತ್ನ ಹಾಕಿ, ಫಾದರ್ ನೇಮ್, ಫಾದರ್ ಆಕ್ಯುಪೇಷನ್, ಆಮೇಲೆ ಮೊಬೈಲ್ ನಂಬರ್ನ ಹಾಕಿ, ಆಮೇಲೆ ಮದರ್ ಆಫಿಕೇಷನ್ ಅಂತ ಹಾಕಿ, ಆಮೇಲೆ ಅಡ್ರೆಸ್ ಡೀಟೇಲ್ನ ಕೇಳಿದ್ದಾರೆ ನೋಡಿ. ಡೀಟೇಲ್ಸ್ನ ಪ್ಲೀಸ್ ಸೆಲೆಕ್ಟ್ ಝೋನ್ ಅಂತ ಕೇಳಿದ್ದಾರೆ. ನಿಮ್ಮದು ಸೌತ್ ಅಂತ ನೀವು ಇಲ್ಲಿ ಹಾಕಿ, ಸ್ಟೇಟ್ ಅಂತ ಕೇಳಿದಾಗ ಇಲ್ಲಿ ಕರ್ನಾಟಕನ ಹಾಕಿ, ಆಮೇಲೆ ಪ್ಲೀಸ್ ಡಿಸ್ಟಿಕ್ ನಿಮ್ಮದು ಯಾವುದು ಡಿಸ್ಟಿಕ್ ಇದೆಯೋ ಅದನ್ನು ನೀವು ಇಲ್ಲಿ ಹಾಕಿ. ನಾನಿಲ್ಲಿ ಬೆಳಗಾವಿನ ಹಾಕ್ತಾ ಇದ್ದೀನಿ. ಸೊ ಬೆಳಗಾವಿದವ್ರು ಯಾರಿದ್ರೂ ಕೂಡ ಇದನ್ನ ಹಾಕ್ಬೋದು ನೋಡಿ. ಈ ರೀತಿ ಯಾವ ತಾಲೂಕಾದ್ರೂ ಕೂಡ ನಡೆಯುತ್ತೆ ನೋಡಿ. ಅತನಿ, ಬೈಲೊಂಗಲ್, ಚಿಕ್ಕೋಡಿ, ಗೋಕಾಕ್, ಬೆಳಗಾವಿ, ಹುಕ್ಕೇರಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ನಾನಿಲ್ಲಿ ಕೂಡ ಬೆಳಗಾವಿನೇ ಅಂತ ಹಾಕ್ತಾ ಇದ್ದೀನಿ. ಪ್ಲೀಸ್ ಸೆಲೆಕ್ಟ್ ಅ ಸಿಟಿ, ವಿಲೇಜ್ ಅಂತ ಕೇಳಿದ್ದಾರೆ. ನಿಮ್ಮದು ಯಾವ ವಿಲೇಜ್ ಇದೆಯೋ ಅಲ್ಲಿ ನೋಡಿ, ಆನಿಗೋಳು ಈ ರೀತಿ ಹಳ್ಳಿಕಟ್ಟಿ, ಆಮೇಲೆ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಬಂದುಬಿಟ್ಟು ಬಾಗೇವಾಡಿ, ಆಮೇಲೆ ಬಂಕನೂರು ಅಂತ ಎಲ್ಲ ಕೊಟ್ಟಿದ್ದಾರೆ. ನಾನಿಲ್ಲಿ ಬೆಳಗಾವಿನೇ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ದು ಏನು ಕರೆಕ್ಟ್ ಅಡ್ರೆಸ್ ಇದೆಯೋ ಆ ಅಡ್ರೆಸ್ನ ಇಲ್ಲಿ ಹಾಕಿ, ಆಮೇಲೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಕೇಳಿದ್ದಾರೆ. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಪ್ಲೀಸ್ ಸೆಲೆಕ್ಟ್ ಅಂತ ಕೇಳಿದ್ದಾರೆ. ಸೊ ನೀವು 10th ಮೇಲೆ ಹಾಕ್ತಾಯಿದ್ದೀರಾ, 8th ಮೇಲೆ ಹಾಕ್ತಾಯಿದ್ದೀರಾ, ಡಿಪ್ಲೊಮಾ ಮೇಲೆ ಹಾಕ್ತಾಯಿದ್ದೀರಾ, 10th ಆಗಿ ITI ಮೇಲೆ ಹಾಕ್ತಾಯಿದ್ದೀರಾ, ಅಥವಾ ಸೆಕೆಂಡ್ ಇಯರ್ ಮೇಲೆ ಹಾಕ್ತಾಯಿದ್ದೀರಾ, ಸೆಕೆಂಡ್ ಇಯರ್ ಆಗಿ ITI ಮೇಲೆ ಹಾಕ್ತಾಯಿದ್ದೀರಾ, ಅಥವಾ ಡಿಪ್ಲೊಮಾ ಎನಿ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಯಾವುದ್ರ ಮೇಲೆ ಹಾಕ್ತಾಯಿದ್ದೀರಾ ಅದನ್ನು ಹಾಕಿ. ನಾನಿಲ್ಲಿ 10th ಅಂತ ಹೊಡಿತಾ ಇದ್ದೀನಿ, ಕಂಪ್ಲೀಟೆಡ್ ಅಂತ ಹಾಕ್ತಾ ಇದ್ದೀನಿ ನೋಡಿ. ಆಮೇಲೆ ನೇಮ್ ಆಫ್ ಅಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಏನಂತ ಇದೆಯೋ ಫುಲ್ ಅದನ್ನು ಸ್ಕೂಲ್ ಅವ್ರ ಕಾಲೇಜ್ ಅಂತ ಕೇಳಿದ್ದಾರೆ, ಅದನ್ನು ಹಾಕಿ. ಆಮೇಲೆ ಕರೆಕ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಎಸ್ ಅಂತ ಹಾಕಿ. ಆಮೇಲೆ ಕರೆಕ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳಿದಾಗ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡಿ ಅಂತ ಹಾಕಿ. ಆಮೇಲೆ ಹ್ಯಾವ್ ಯು ಯುವರ್ ವರ್ಕ್ಡ್ ವಿತ್ ಫ್ಲಿಪ್ಕಾರ್ಟ್ ಅಂತ ಕೇಳಿದಾಗ ನೋ ಅಂತ ಹಾಕಿ. ಹ್ಯಾವ್ ಯು ಎವರ್ ಡನ್ ಎನಿ ಇಂಟರ್ನ್ಶಿಪ್ ಇನ್ ಫ್ಲಿಪ್ಕಾರ್ಟ್ ಅಂತ ಕೇಳಿದಾಗ ನೋ ಅಂತ ಹಾಕಿ. ಆರ್ ಯು ವಿಲ್ಲಿಂಗ್ ಟು ಜಾಯಿನ್ ದ ಇಂಟರ್ನ್ಶಿಪ್ ಔಟ್ಸೈಡ್ ಆಫ್ ಯುವರ್ ಸಿಟಿ, ಟೌನ್, ವಿಲೇಜ್ ಅಂತ ಕೇಳಿದಾಗ ಎಸ್ ಅಂತ ಹಾಕಿ.
ಆರ್ ಯು ಅವೈಲೇಬಲ್ ಫಾರ್ ಎನಿ ಆಫ್ಲೈನ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಕೇಳಿದಾಗ ಎಸ್ ಅಂತ ಹಾಕಿ. ಆಮೇಲೆ ಸೆಲೆಕ್ಟ್ ಯುವರ್ OGT ಅಂತ ಕೇಳಿದಾರಲ್ಲ, ಸೊ ನಿಮಗೆ ಯಾವ OGT ಇದೆ ನೋಡಿ ಅದು ಲೊಕೇಶನ್ನ ಇಲ್ಲಿ ಅದನ್ನು ಹಾಕಿ. ಸೊ ಆಮೇಲೆ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಇದಿಲ್ಲ, ಇದನ್ನ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಲಿಂಕನ್ನು ವಾಟ್ಸಪ್ಗೆ ಅವರು ಕಳಿಸ್ತಾರೆ. ಸೊ ನೀವು ಈ ರೀತಿ ಎಲ್ಲ ಫಿಲಪ್ ಮಾಡಿದಾದಮೇಲೆ ಒಂದು ನಿಮಗೆ ವಾಟ್ಸಪ್ಪಲ್ಲಿ ಒಂದು ಲಿಂಕ್ನ ಅವರು ಕಳಿಸ್ತಾರೆ. ಸೊ ಆ ಲಿಂಕ್ನ ಓಪನ್ ಮಾಡಿಬಿಟ್ಟು ಅವ್ರು ಏನು ಟೆಸ್ಟ್ ಕೊಡ್ತಾರಲ್ಲ ಆ ಟೆಸ್ಟ್ನ ನೀವು ಬರೆದುಬಿಟ್ರೆ ನೀವು ಅದರಲ್ಲಿ ಸೆಲೆಕ್ಟ್ ಆಗ್ತೀರಾ. 100% ಇದು ನೀವು ಜಾಬ್ನ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ನೋಡಿ, ಇದು ಜೂನ್ 2ರವರೆಗೂ ಇದೆ. ಸೊ ಅಲ್ಲಿವರೆಗೂ ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಫಾರ್ಮ್ನ ಫಿಲಪ್ ಮಾಡಿ ಸೆಲೆಕ್ಟ್ ಆಗಿ ಆಮೇಲೆ ಜಾಬ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ 45 ಡೇಸ್ ಇದು ಟ್ರೈನಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನಿಮಗೆ ಅವರು ಜಾಬ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಹಾಗಾಗಿ ನಿಮಗೆ ಇದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.